NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ರಾದನಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮೀಜಿ ನೂತನ ದೇವಾಲಯ ಲೋಕಾರ್ಪಣೆ ಮಾಡಿದ ವಿಶ್ವನಾಥ ನ್ಯಾಯಮೂರ್ತಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಧರ್ಮದ ಭಾವದಿಂದ ಮಾತ್ರ ಮನಸ್ಸಿಗೆ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸ್ಟೇಜ್ ಮೇಲೆ ಹತ್ಬಿಡಿ, ಸ್ಟೇಜ್ ಮೇಲೆ. ದಯಮಾಡಿ ಎಲ್ಲರೂ ಆಸೀನರಾಗಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ದಯಮಾಡಿ ಖಾಲಿ ಇರ್ತಕ್ಕಂಥ ಆಸನಗಳಲ್ಲಿ ಆಸೀನರಾಗಿ. शं न इंद्रो बृहस्पतिः शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ददासि त्वमेव प्रत्यक्षं वदिष्यामि ऋतं वदिष्यामि सत्यं वदिष्यामि तन्माववतु तद्वक्तारमवतु अवतु माम्. ಅಭಿಷೇಕ ಮುಹೂರ್ತ ಜಾಗ ಇಲ್ಲ, ಆಗಲ್ಲ, ಇದು ಗೊತ್ತಿಲ್ಲ. ತಗೋಪ್ಪ ಕೇಶವ, ಇದು ಇದು ತಗೋ. ಸ್ಟಾಪ್ ಮಾಡಪ್ಪ. ಓಂ ಆಪೋಹಿಷ್ಟಾಮಯೋ ಭುವಃ ತಾನ ಊರ್ಜೆ ದದಾತನಃ ಹಿರಣಾಯ ಚಕ್ಷಸೇ ನಮಃ ಶಿವತಮೋರಸಃ तस्य वाजायते अनः द्वादश मासार्थम् मनसा विघ्नं प्रार्थना ಈ ಹಳೆಯ ರಸ್ತೆಗಳನ್ನ ನಾನು ನೋಡಿದ್ದೆ ಹಿಂದೆ. ಆ ರಸ್ತೆಗಳನ್ನು ಇಟ್ಟು ಪಕ್ಕದಲ್ಲಿ ಈಗ ನೋಡಿದ್ದೆ, ಆದರೆ ಸಾಕಷ್ಟು ರಸ್ತೆಗಳು ತುಂಬಾ ಚೆನ್ನಾಗಿದ್ದಾವೆ. ಆಮೇಲೆ ನಮ್ಮ ಕುಮಾರಸ್ವಾಮಿಯ ಜೊತೆಯಲ್ಲಿ ನಿಂತ್ಕೊಂಡು ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ತುಂಬ ಸಂತೋಷ. ಇವತ್ತು ಕಾಲಭೈರವೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ. ಮಂಜು ಮಾತನಾಡ್ತಾ ಒಂದು ಮಾತನ್ನ ಹೇಳಿದರು, ಭಕ್ತಿ ಇರಬೇಕು. ಯಾವುದರಿಂದ ಇರಬೇಕು ಅದನ್ನು ಅವರು ಹೇಳಿದರು. ಭಯದಿಂದ ಭಕ್ತಿ ಬರಬಾರ್ದು, ಭಯದಿಂದ ಭಕ್ತಿ ಬರಬಾರ್ದು. ತಮಿಳುನಾಡಿನ ಮಟ್ಟದ ಸಂಸ್ಥೆಗಳುಂಟು. ಒಮ್ಮೆ ನಮ್ಮ ಸಂಸ್ಥೆಗೆ ಹೋಗಿದೆ ತಮಿಳುನಾಡಿನಲ್ಲಿ. ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ, ಅದು ಸ್ಕೂಲ್.
ದೊರಸನಾಡಿ ಕಾಲೇಜ್. ಆ ಶಾಲೆಯ ಬೋರ್ಡ್ನಲ್ಲಿ ಮೇಲ್ಗಡೆ ಯಾವುದಾದ್ರು ಒಂದು ಕೊಟೇಶನ್ ಬರೆದಿರ್ತಾರೆ, ಹೌದಲ್ಲ? ಏನೋ ಬರ್ತಾರೆ, ವರ್ಕ್ ಇಸ್ ವರ್ಷಿಪ್ ಅಂತ ಕೆಲವು ಕಡೆ ಬರೀತಾರೆ, ಎಂಥದ್ದು ಬರೀತಿರ್ತಾರೆ. ಆ ಶಾಲೆಯ 2ನೇ ಕ್ಲಾಸ್ ಅದು. ಆ ಶಾಲೆಯ ತುದಿನಲ್ಲಿ ಬೋರ್ಡ್ ಮೇಲೆ ಒಂದು ಬರೆದಿತ್ತು, ಗಾಡ್ ಈಸ್ ಲವ್ ಅಂತ. ಎಂಥದ್ದು? ಗಾಡ್ ಈಸ್ ಲವ್ ಅಂತ ಬರೆದಿತ್ತು. ನಾನು ಆ ಹುಡುಗನಿಗೆ ಕೇಳಿದೆ, ವಾಟ್ ಇಸ್ ಇಟ್ ಇಲ್ಲಿ ಯಾವ್ದು ಮಾತು ಇದೆ. ಆ ಹುಡುಗರಿಗೆ ಕೇಳಿದೆ, ಇಫ್ ರಿಯಲಿ ಗಾಡ್ ಇಸ್ ಲವ್, ಕೇಳಿಸುತ್ತಾ? ನಿಜಕ್ಕೂ ಕೂಡ ದೇವರು ಪ್ರೇಮಮಯ ಆದರೆ, ಆ ಪ್ರೇಮಮಯ ಆಗಿರ್ತಕ್ಕಂಥ ದೇವರ ಹತ್ರ ಹೋಗ್ಬೇಕಾದ್ರೆ ಕೆನ್ನೆ ಹೊಡ್ಕೊಂಡು ಹೋಗ್ತಿರ್ತಾರೆ, ಹೌದಾ? ಅದ್ರಿಗೂ ಶನಿಮಾತ್ಮನ ದೇವಸ್ಥಾನ ಇದ್ಬಿಟ್ರಂತೂ कालभैरवेश्वर स्वामी देवता प्रीत्यर्थम अस्य यजमानस्य गोत्रोद्भवस्य क्षेमास्थैर्य विजया अभया आयुः आरोग्य ऐश्वर्यावृद्ध्यर्थम धर्मार्थकामोक्ष चतुर्विधा फलपुरुषार्थ सिद्ध्यर्थम मनोवांछफल सिद्ध्यर्थम समस्त इति संकल्प्य कालभैरवेश्वर स्वामी देवताभ्यो नमः। ओम ध्रुवसे ध्रुवधूमन्तं ध्रुवोऽस्मान् ध्रुवदिनं लोकोभयं वयं ध्रुवामस्तं देवनामसे वनस्पत्युपभयतिर्नामन्दे सम्मेलनदीपमाग्रापयामि। ओम पंचपरमहानैवेद्यं समर्पयामि। कदलीफल नारिकेलफल नैवेद्यं समर्पयामि। कर्पूरमण्डलनीराजनं हिरण्यवात्रं ಧಾರಾವಾಹಿಗಳ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಇವತ್ತು ಗ್ರಾಮೀಣ ಪ್ರದೇಶ ನೋಡಿ ನಗರ ಪ್ರದೇಶಗಳಲ್ಲೂ ಸಹ ದೇವರ ಬಗ್ಗೆ ಅಪಾರವಾದ ಭಕ್ತಿ. ನಾನು ಶಾಸಕನಾಗಿದ್ದೀನಿ, ನೋಡ್ತಾ ಇದ್ದೀನಿ. ಇವತ್ತು ನನಗೆ ಬರುವಂತ ಅನುದಾನದಲ್ಲಿ ಹೆಚ್ಚಿನ ಅನುದಾನವನ್ನ ತಮ್ಮ ಗ್ರಾಮಗಳಿರುವಂತ ಗ್ರಾಮ ದೇವತೆ ಮತ್ತು ಹೊಸದಾಗಿ ದೇವಸ್ಥಾನಗಳ ನಿರ್ಮಾಣಗಳಿಗೆ ಹೆಚ್ಚಿನ ಒಂದು ಒತ್ತನ್ನ ಗ್ರಾಮೀಣ ಪ್ರದೇಶಗಳು ಸಹ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಭಯ ಇರುತ್ತೆ. ಭಯ ಇದ್ರೆ ಜಾಸ್ತಿ ತಪ್ಪುಗಳು ನಡೆಯಲಾರ ಒಂದು ಎಲ್ಲರ ಒಂದು ಭಾವನೆ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮವನ್ನ ಏನೇ ಪೂಜೆ ಹವನಗಳನ್ನ ಮಾಡಿದ್ರು ಸಹ ಅದಕ್ಕೆ ಒಂದು ಅರ್ಥವಲ್ಲ. ಗುರುದೇವೋ ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಎಂಬ ಒಂದು ಭಾವನೆ ನಮ್ಗೆಲ್ಲ ಗೊತ್ತಿದೆ. ಇದು ಏನೇಂತಂದ್ರೆ ಗುರುಗಳ ಬಗ್ಗೆ ಇರುವಂತ ಮಹತ್ವವನ್ನ ತಿಳಿಸುತ್ತೆ.
ಹಾಗೇನೆ ಒಂದು ಸಣ್ಣದೊಂದು ಘಟನೆ, ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಗುರುಗಳು ಪಾಠ ಹೇಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳು ಕಿಟಕಿ ಕಡೆ ಜಾಸ್ತಿ ಅವರ ಗಮನವನ್ನು ಹರಿಸ್ತಾ ಇರ್ತಾರೆ. ಗುರುಗಳು ಹೇಳ್ತಾರೆ ಮಕ್ಕಳ ಈ ಕಡೆ ತಿರುಗಿ ಅಂತ ತಿರುಗ್ತಾರೆ, ಪುನಃ ಆ ಕಡೆಗೆ ಮಕ್ಕಳು ಕಿಟಕಿ ಕಡೆ ಗಮನ ಕಳಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಯಾತಕ್ಕೆ ಅಂತ ಗುರುಗಳು ಭಾಗವತ ಬಂದು ನೋಡೋ ಸಂದರ್ಭದಲ್ಲಿ ಆ ಒಂದು ಯಜಮಾನ ಓರಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಓರಿ ಆ ಬಾಗಿಲು ಬಿಟ್ಟು ಮುಂದೆ ಹೋಗ್ತಾರಲ್ಲ, ಅಲ್ಲೇ ನಿಂತು ಒಂದು ಮಂಡಾಟವನ್ನು ಪ್ರದರ್ಶನ ಮಾಡ್ತಾ ಇರುತ್ತೆ. ಆವಾಗ ಗುರುಗಳು ಮಕ್ಕಳ ಮನಸ್ಥಿತಿನ ಅರ್ತ್ಕೊಂಡು ಆ ಮಕ್ಕಳನ್ನ ಆ ಓರಿನ ನೋಡಕ್ ಬಿಟ್ಟು ಮುಕ್ತವಾಗಿ ಅವಕಾಶ ಕೊಡ್ತಾರೆ. ಆ ಕೊಟ್ಟ ಸಂದರ್ಭದಲ್ಲಿ ಮಕ್ಕಳು ನೋಡಿ ಖುಷಿ ಪಡ್ತಾರೆ. ನಂತರ ಗುರುಗಳು ಆ ಓರಿಗೆ ಯಜಮಾನಿಗೆ ಹೇಳ್ತಾರೆ ಈ ಒಂದು ಕೆಲಸ ಮಾಡಪ್ಪ ಯಜಮಾನ, ತಗೋ ಒಂದಿಡಿ ಹುಲ್ಲನ್ನ ಇಟ್ಕೊಂಡು ಆ ಹುಲ್ಲನ್ನ ತೋರ್ಸ್ಕೊಂಡು ಮನೆ ತನಕ ಕರ್ಕೊಂಡು ಹೋಗಿ ಅಂತ. ಆವಾಗ ಆ ಯಜಮಾನ ಓರಿಗೆ ಹುಲ್ಲು ತೋರ್ಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ. ಓರಿನೂ ಸಹ ಖುಷಿಯಾಗಿ ಹೋಗ್ತಾರೆ. ಮಕ್ಕಳನ್ನು ಸಹ ಆ ಒಂದು ಓರಿನ ನೋಡ್ಕೊಂಡು ಬಂದ ನಂತರ ಪಾಠವನ್ನ ಮುಕ್ತವಾಗಿ ಕೇಳಿ ಒಂದು ಸಂತೋಷ ಪಡ್ತಾರೆ. ಯಾತಕ್ಕೆ ಈ ಭಾವನೆ ಹೇಳಿದೆ ಅಂತಂದ್ರೆ, ಇವತ್ತು ಆ ಮಕ್ಕಳ ಒಂದು ಮುಗ್ಧ ಮನಸ್ಥಿತಿಯನ್ನ ಅರ್ತ್ಕೊಂಡ ಗುರುಗಳು ಆ ಮಕ್ಕಳಿಗೆ ಒಂದು ಮಕ್ಕಳಿಗೆ ಒಂದು ನೈಜವಾದ ಮನಸ್ಸಿನ ಹಚ್ಕೊಂಡು ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡ್ರಿಂದ ಅವ್ರ ಮಕ್ಕಳು ಸಹ ಆ ಗುರುಗಳ ಬಗ್ಗೆ ವಿಶೇಷವಾದ ಪ್ರೀತಿ ಗೌರವವನ್ನು ಕೊಟ್ಟು ಒಂದು ಪಾಠ ಕಲಿಯಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅದೇ ರೀತಿ ನಾವು ಅಷ್ಟೇನೆ ಏನೇ ಪೂಜೆ ಹವನಗಳನ್ನ ಮಾಡಲು ಸಹ ಗುರುಗಳ ಒಂದು ಆಶೀರ್ವಾದ ಮತ್ತು ಆಶೀರ್ವಚನದಿಂದ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದ್ರೆ ಅದಕ್ಕೆ ಮುಕ್ತವಾದ ನಮ್ಮ ರೈತರ ಮನಸ್ಸಿನಲ್ಲಿ ಆ ಒಂದು ದೇವಸ್ಥಾನಕ್ಕೆ ಒಂದು ಪೂರ್ವ ಶಕ್ತಿ ಬಂದಿದೆ ಅನ್ನೋ ಮನಸ್ಸಿನ ತನಗೂ ಸಹ ಗೊತ್ತಾಗ್ತದೆ. ಹಾಗಾಗಿ ಗುರುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಒಂದು ಅರ್ಥಪರವಾಗಿ ನಡ್ಕೊಂಡಿರೋದು ತುಂಬಾ ಖುಷಿಯಾದ. ಆಶೀರ್ವಾದದಿಂದ ಬಹುಶಃ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಾಲಿಬಾಲ್ ಆಟಗಾರ ಡಾಕ್ಟರ್ ರೇವಣ್ಣರವರನ್ನ ನೀಡಿದ ಗ್ರಾಮ ಎಲ್ಲ ಹುದ್ದೆಗಳನ್ನ ಅಲಂಕರಿಸುವ ಗ್ರಾಮಕ್ಕೆ ಕೊಡುಗೆಯಾಗಿ ನೀಡಿದ ಸಾಗುವ ಸುಸಂದರ್ಭದಲ್ಲಿ ಇವತ್ತು ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠಾಪನೆ ಯಶಸ್ವಿಯಾಗಿ ನಡೀಲಿ ಅಂತ ಶಿವಕುಮಾರ್ ಅವರ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದಾರೆ. ಷಣ್ಮುಖ ಸೋದರನೇ ರಜತಗಿರಿಗೊಡೆಯನ ಕುಮಾರನೇ, ರಜತಗಿರಿಗೊಡೆಯನ ಕುಮಾರನೇ, ವಿಜಯ ವಿನಾಯಕನೇ, ವಿಜಯ ಇಷ್ಟೊತ್ತು ಅಷ್ಟು ವರ್ಷ ಗಲೀಜಾಗಿದ್ದಂಥ ಜಾಗ ಶನಿಮಹಾದೇವನ ಫೋಟೋ ಇಟ್ಟ ತಕ್ಷಣ ಆ ಕೆಳಗಡೆ ಒಂದು ಬರಹವನ್ನು ಬರೆದ ತಕ್ಷಣನೇ ಏನಂತ, ದೋಸ್ ಆರ್ ಗೋಯಿಂಗ್ ಟು ಥ್ರೋ ದ ಡಸ್ಟ್ ಓವರ್ ಯುವರ್ ಫಾರ್ ದೆನ್ ಸಿನಿಮಾತ್ಮ ವಿಲ್ ಕಮ್ ಸ್ಟ್ರೈಟ್ ಅವೇ ಇಂಟು ದೇವರ್ ಹೋಮ್ ಅಂತ. ಅದಕ್ಕೋಸ್ಕರ ಈ ಹುಡುಗನಿಗೆ ಕೇಳಿದೆ, ದೇವರು ನಿಜದ ಪ್ರೇಮಮಯ್ಯ ಆದ್ರೆ ದೇವರ ಹತ್ರ ಹೋಗ್ಬೇಕಾದ್ರೆ ಯಾಕಪ್ಪ ಭಯ ಪಟ್ಕೊಂಡು ಹೋಗ್ತಾರೆ ಅಂತ. ಸುಮಾರು 30 ಹುಡುಗರಿದ್ರು. ದಟ್ ವಾಸ್ ಎ CBSE ಇನ್ಸ್ಟಿಟ್ಯೂಷನ್. ಯಾರು ಕೂಡ ಆನ್ಸರ್ ಹೇಳಲಿಲ್ಲ. ಒಬ್ಬ ಸೋಡಾಬುಡ್ಡಿ ಹುಡುಗ ಕೂತು ನಿಂತ್ಕೊಂಡ. ಸೋಡಾಬುಡ್ಡಿ ಅಂದ್ರೆ ಗೊತ್ತಾಗುತ್ತಲ್ಲ, ಬರೀ ಕನ್ನಡಕ ಹಾಕಿರೋ ಸೋಡಾಬುಡ್ಡಿ ಅಂತಾನಲ್ಲ, ದಪ್ಪ ಕನ್ನಡಕ ಇರ್ತದೆ ಗೊತ್ತಲ್ಲ, ಅದು ತುಂಬಾ ದಪ್ಪ ಕನ್ನಡಕ ಹಾಕೊಂಡಿರ್ತಕ್ಕಂಥವನು ಆ ಮಧ್ಯದಲ್ಲಿ ನಿಂತ್ಕೊಂಡು ಸ್ವಾಮೀಜಿ ಮೈ ಟೆಲ್ ದ ಆನ್ಸರ್. ಅದು ಪಾಪ ತಮಿಳ್ನಾಡಿಗೆಲ್ಲ ಕನ್ನಡ ಬರ್ತಿರ್ಲಿಲ್ಲ, ಅವ್ರಿಗೆ ಇಂಗ್ಲೀಷ್ ನಲ್ಲಿ ಹೇಳ್ತಿದ್ದ CBSE ಹುಡುಗ. ಮೈ ಟೆಲ್ ದ ಆನ್ಸರ್. ಟೀಚರ್ ಹೇಳಲಿಲ್ಲ, ಹುಡುಗ ಹೇಳಲಿಲ್ಲ. ಹುಡುಗ ಹೇಳಿದ ಗೊತ್ತಾ, ಬಿಫೋರ್ ಆನ್ಸರಿಂಗ್ ಯುವರ್ ಕ್ವಶನ್, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಕ್ಕೂ ಮುಂಚೆ ಐ ಹ್ಯಾವ್ ಒನ್ ಕ್ವಶನ್ ಫಾರ್ ಯು. ಏನು ಅಂತ ಕೇಳಿದೆ. ದೇವರಷ್ಟೇನೆ ಪ್ರೇಮಮಯ ಅಮ್ಮನು ಕೂಡ ಹೌದಲ್ವಾ ಅಂತ. ಎಲ್ಲ ಇವನ ಹೌದೌದು, ದೇವರಷ್ಟೇ ಪ್ರೀತಿಯನ್ನು ಮಾಡೋಳು ಅಮ್ಮ, ಸತ್ಯ ಅಲ್ವಾ? ಹೌದು. ಆದರೆ ಸ್ವಾಮೀಜಿ, ಒಮ್ಮೊಮ್ಮೆ ಎಷ್ಟೇ ಪ್ರೀತಿಯನ್ನ ತಾಯಿ ಮಾಡಿದ್ರು ಕೂಡ ಅಮ್ಮನ ಹತ್ರ ಹೋಗ್ಬೇಕಾದ್ರೆ ಕ್ಲಾಸ್ ಮುಗಿಸ್ಕೊಂಡು ಭಯ ಪಟ್ಕೊಂಡು ಹೋಗ್ತೀವಿ ಒಮ್ಮೊಮ್ಮೆ. ಯಾವಾಗ ಗೊತ್ತಾ ಅಂತ. ಗೊತ್ತಿಲ್ಲ ಅಂತ. ಯಾವಾಗ ಅಂದ್ರೆ ಆಟ ಆಡಕ್ಕೆ ಹೋಗಿ ಬಟ್ಟೆ ಹರ್ಕೊಂಡಿದ್ರೆ, ಆಟ ಆಡ್ಬೇಕಾದ್ರೆ ಮೈಯನ್ನ ಗಲೀಜ್ ಮಾಡ್ಕೊಂಡಿದ್ರೆ, ಇನ್ಯಾರೋ ಪಕ್ಕದ ಮನೆ ಹುಡುಗರಿಗೆ ಹೊಡೆದಿದ್ರೆ, ಮಾರ್ಕ್ಸ್ನ ಸರಿಯಾಗಿ ಓದ್ದರೇನೆ ಮಾರ್ಕ್ಸ್ನ ಸರಿಯಾಗಿ ತೆಗೆದಲೇ ಹೋಗಿದ್ರೆ. ಮುಂದುವರೆದು ಈ ವರ್ಷ ನೀಟ್ CET ಪರೀಕ್ಷೆಯಲ್ಲಿ ರಾಜ್ಯಕ್ಕೆ
4ನೇ ರ್ಯಾಂಕ್ ಅನ್ನು ಪಡೆದಂತ ಪಕ್ಕದ ಗ್ರಾಮ ಕುರುಬಳ್ಳಿಯ ಶಿಕ್ಷಕರಾದ ಧರ್ಮರಾಜಗೌಡ ಮತ್ತು ಎಸ್ ಉಳುಪಾರ್ ಅವರ ಪುತ್ರ ನೂತನ್ ಕೃಷ್ಣ ಭೈರವೇಶ್ವರ್ ಅವರಿಗೆ ಗಂಜಿಗೆರೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಾಗೇಶ್ ಮತ್ತು ಎಲ್ಲ ಸಂಘಟಕರು ಅವರಿಗೆ ಅಭಿನಯಿಸುವ ಕಾರ್ಯಕ್ರಮವನ್ನ ಪೂಜ್ಯರಿಂದ ಸಮರ್ಪಿಸಬೇಕು ಅಂತ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. ರಾಜೇನಹಳ್ಳಿ ಗ್ರಾಮದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣಾ ಸಮಾರಂಭದ ಪವಿತ್ರ ಕಾರ್ಯಕ್ರಮದಲ್ಲಿ ಜೊತೆಗೆ ನಮ್ಮೂರಿನ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದೀವಿ ಅಂತ ಕಾಣಿಸುತ್ತೆ. ಇಂದಿನ ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ದೇವತೆ ಕಾಲಭೈರವೇಶ್ವರ ಸ್ವಾಮಿಯನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವಗಳಿಗೆ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸನ್ನಮಿಸಿ ವೇದಿಕೆಗೆ ಉಪಸ್ಥಿತ ಕ್ಷೇತ್ರ ಆದಿಚುಂಚನ ಮಹಾಸಂಸ್ಥಾನದ ಹಿರಿಯ ಯತಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಆದಿಚುಂಚನಗಿರಿ ಶಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಸೋಮೇಶ್ವರನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಕ್ಷೇತ್ರದ ಶಾಸಕರಾದ ಪ್ರೀತಿ ಮಂಜು ಅವರೇ, ಈಗ ನಿಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡಿ ಹೊರಟಂತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಅವರು ಹೇಳಿದ ಒಂದು ಕುಟುಂಬದ ಕಾರ್ಯಕ್ರಮ ಇದೆ ಅಂತ. ಇನ್ನು ಅವರ ತಂದೆಯವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ಅವರು ಹೊರಟರು. ಬಹುಶಃ ಬೇರೆ ಯಾರಿಗಾದ್ರೂ ಆಗಿದ್ರೆ ನಮ್ಮ ಅಪ್ಪನ ಬರ್ಡೇ ಇದೆ, ನಾನು ಬರುವುದಿಲ್ಲ ಅಂತ ಹೇಳ್ಬಿಡ್ತಿದ್ರು. ಇರೋದು 70 ಮನೆ ಅಥವಾ 80 ಮನೆ, ಇಂಥ ಹೇಳಿ ನಾನು ಬರ್ಬೇಕಾ ಅಂತ ಕೇಳ್ತಿದ್ರು ನಾವು. ಆದರೆ ಪಾಪ ಮನುಷ್ಯರಿಗೆ ವ್ಯಾಲ್ಯೂಗಳನ್ನು ಮೌಲ್ಯಗಳನ್ನು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಜನಮಾನಸದಲ್ಲಿ ಬಿತ್ತಿದೆಯಾದರೆ ಮೌಲ್ಯಯುತವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ದೊಡ್ಡ ಕನಸನ್ನು ಹೊತ್ಕೊಂಡು ಲಕ್ಷಾಂತರ ಮಂದಿ ಮಕ್ಕಳಿಗೆ ಗ್ರಾಮಸ್ಥರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರು ಯಾರಿಗಾದ್ರೂ ಅನ್ನಿಸ್ಬೋದು ಸಂತೋಷ್ ಹೆಗಡೆ ಅಂತವ್ರು ಇಲ್ಲಿ ಬರಬೇಕಾಗಿತ್ತಾ ಅಂತ ಒಂದು ಭಾವನೆ ಬರುತ್ತೆ. ಆದರೆ ಒಳಗಡೆ ಇರ್ತಕ್ಕಂಥ ಭಾವನೆಯನ್ನು ನೋಡಿದಾಗ ಎಲ್ಲಿ ಬೇಕಾದ್ರೂ ಓದಲಿಕ್ಕೆ ಅವ್ರು ತಯಾರಿದ್ದಾರೆ. ಅವ್ರು ಆಡಿದ 4 ಮಾತುಗಳನ್ನ ಏನಾದ್ರೂ ನಮ್ಮ ಬದುಕಿನಲ್ಲಿ ವೃತ್ತಿ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಅದು ಒಂದು ಅವರಿಗೆ ಕೊಡಬಹುದಾಗಿರ್ತಕ್ಕಂಥ ಒಂದು ದೊಡ್ಡ ಕಾಣಿಕೆ, ಹಾರ ಶಾಲು ಅಲ್ಲ, ನಮ್ಮ ಮೌಲ್ಯಯುತವಾಗಿರ್ತಕ್ಕಂಥ ಬದುಕು. ಅಭಿವೃದ್ಧಿ ಮಾಡಬೇಕು, ದೇವಸ್ಥಾನ ಉದ್ಘಾಟನೆ ಮಾಡಬೇಕು ಅಂತ ಶ್ರದ್ಧೆ ವಹಿಸಿ ನಮ್ಮ ತಂದೆ ತಾಯಿ ಆಸ್ತಿ ಅಂತ ಮಾಡಿದೀವಿ. ನಮ್ಮ ಅಪ್ಪನಾಥ್ ಸೆಂಟರ್ ನಾನು ಮಾಡಿಲ್ಲ. ಇವತ್ತಿಂದ ಉದ್ಘಾಟನೆ ಆಗಿದೆ. ಸ್ವಾಮೀಜಿಯ ಮುಕ್ತಲ್ಲಿ ಹೇಳ್ತೀನಿ, ಇವತ್ತಿಂದ ಇದು ನಮ್ಮ ಅಪ್ಪನಾಥ್ ಸಿನೋಲ್ಲ, ಇದು ನಮ್ಮ ಗ್ರಾಮದ ಆಸ್ತಿ. ಇದನ್ನ ಉಳಿಸ್ಕೊಂಡು ಹೋಗಿ. ನಾನು ಬೆಂಗಳೂರು ಬಂದಿದ್ದೀನಿ, ಮತ್ತೆ ಬರೋಕ್ಕಾಗಲ್ಲ. ಇಲ್ಲಿ ನಮ್ಗೆ ಬಹಳ ಹಿಂಸೆ ಕೊಟ್ಬಿಟ್ಟಾರೆ. ಈ ದೇವಸ್ಥಾನ ಕಟ್ಟೋದ್ರಲ್ಲಿ ಬಹಳ ಅಬಂಧಗಳು. ನಮ್ಗೆ ಇದು ಅವಶ್ಯಕತೆ ಇರಲಿಲ್ಲ. ಆದರೂ ನಮ್ಮ ಮಕ್ಕಳಿಬ್ಬರು ಅಮೆರಿಕಲ್ಲಿದ್ದಾರೆ. ನಮ್ಮ ಶ್ರೀಮತಿ ಅವರು ಕಟ್ಟಿದ್ನ ಅಂದ್ರು. ನಮ್ಮ ಕೈಲ ನಾನೇ ಮಾಡಿದೀನಿ ಅಂದ್ರೆ ನನ್ನ ಕೈಲ ಸಹಾಯ ಮಾಡಿದೀನಿ. ಆದ್ರೂ ಏನ್ ನನಗೆ ಗೊತ್ತಿಲ್ಲ, ನಮ್ಮ ಮನೆ ಬರಂತ ಕಾಣಿಸುತ್ತೆ. ಒಂದು ದೇವಸ್ಥಾನ ಕಟ್ಟಬೇಕಾಗಿತ್ತು, ನಾವು ಒಬ್ಬರೇ ಕಟ್ತೀವಿ ಅಂತ ಬಂದ್ರು, ಕಟ್ಬೇಡಿ ಒಬ್ಬರೇ ಅಂದ್ರು. ಎಲ್ಲ ಸೇರ್ ಕಟ್ಟ, ನಾವು ಎಲ್ಲ ಸೇರ್ ಕಟ್ಟಿದ್ರೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸ್ವಾಮೀಜಿ ಅನುಮತಿ ಪಡೆದು ದಾನಶೂರ್ಕರ್ಣ ನೀವೆಲ್ಲ ಕೇಳಬಹುದು. ಮಹಾಭಾರತದಲ್ಲಿ ಅವಂತ ದಾನಶೂರ್ಕರ್ಣನ ಪಾತ್ರ, ಅವನ ವ್ಯಕ್ತಿತ್ವ, ಅವನ ಗುಣ ನೀತಿ ಯಾರೂ ಇಲ್ಲ. ಅಂತ ಮನುಷ್ಯ ಇಲ್ಲೂ ಸಿಗಲ್ಲ. ಆದ್ರೆ ಅವನಿಗಾದ ನೋವು ಯಾರಿಗೂ ಆಗಿಲ್ಲ. ಕಾರಣ ಅವನು ಹುಟ್ಟನೆ ಅವನ ತಾಯಿ ಮೋಸ ಮಾಡಿದ್ರು, ಗಂಗಾ ನದಿ ತೇಲ್ಬಿಟ್ಬಿಟ್ಲು. ಅವನು ಬೆಳೀತಾ ಅಣ್ತಂದಿರೋ ಅವನ ಜೊತೆಗೂಡಿ ಬೆಳಿಬೇಕು ಅಂತ ಮಾಡ್ತಾರೆ. ಅವನ ಕೊಲ್ಲ ಪ್ರಯತ್ನ ಪಟ್ಟರು. ಆಮೇಲೆ ಗುರುಗಳು ಅವನಿಗೆ ವಿದ್ಯೆ ಬರೋದಕ್ಕೆ ಶಾಪ ಕೊಟ್ಟರು. ಕೊನೆಗೆ ಭೂಮಿ ತಾಯಿ ಅವನ ಒಳ್ಳೆ ಸಮಯದಲ್ಲಿ
ಅವನಿಗೆ ಗೆಲ್ಲಕ್ಕೆ ಅವಕಾಶ ಕೊಡ್ತಾ ಭೂಮಿನೇ ಬಾಯ್ತಾ ನಮಗೆ ಸೋಲ್ಸೋದು ಇಂಥವೆಲ್ಲ ನಾನು ಅನುಭವಿಸಿದ್ದೀನಿ. ದಯವಿಟ್ಟು ಇನ್ನು ಮುಂದೆ ನಮ್ಗೆ ಯಾರು ಹೇಳಿ ಏನು ಶಿಕ್ಷೆ ಕೊಡೋಕೆ ಹೋಗಬೇಡಿ. ತಪ್ಪಾಡಿದ್ರೆ ಬನ್ನಿ ಹೊರಗಡೆ ಕೇಳಿ. ನಮ್ಮ ಸ್ವಾಮೀಜಿ ಪಾದ ಮುಟ್ಟಿ ಹೇಳ್ತೀನಿ ನಾನು ₹1 ವ್ಯತ್ಯಾಸ ಆಗಿರಲಿ ನನ್ನ ಕೈಲಿ ಹಾಕೊಂಡು ದೇವಸ್ಥಾನಕ್ಕೆ ₹1 ಕೊಟ್ಟಿರೋದ್ರಿಂದ ದೇವಸ್ಥಾನ ₹1 ಮುಟ್ಟಿಲ್ಲ. ನನ್ನ ಮೇಲೆ ಅಪಾಯ ಮಾಡಬೇಡಿ, ಎದುರುಗಡೆ ಬಂದು ಕೇಳಿ, ಹಿಂದೆ ಮುಂದೆ ದಯವಿಟ್ಟು ಮಾತಾಡಬೇಡಿ. ಇದೊಂದು ನಾನು ಇನ್ನೊಂದು ಸ್ವಾಮಿಯವರ ಅನುಮತಿ ಕಡೆ 1 ನಿಮಿಷ ಮಾತಾಡ್ತೀನಿ, ಜಾಸ್ತಿ ಮಾತಾಡೋಲ್ಲ. ಬ್ರಹ್ಮ ಮಗ ನಾರದರು ಅವರು ಮೇಲ್ಗಡೆ ಯಾವಾಗಲೂ ಅಪ್ಪನ ಹತ್ರ ಮಾತಾಡೋದು. ಸ್ವಯಂ ಲಾಭಕ್ಕಾಗಿ ಹೋಗ್ತಾ ಇಲ್ಲ. ದೇವರು ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಅದನ್ನ ಸಮಾಜಕ್ಕೆ ಕೊಡಬೇಕನ್ನುವ ಹಿನ್ನೆಲೆಯಲ್ಲಿ ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನನ್ನ ಲೋಕಾಯುಕ್ತದ ಅನುಭವದ 2-3 ಉದಾಹರಣೆಯನ್ನು ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. 2008ರಲ್ಲಿ ಒಬ್ಬರು ಮಹಿಳೆ, ಮತ್ತೊಬ್ಬಳು ಸಂಗಾತಿ ಮಹಿಳೆ ಗರ್ಭಿಣಿ, ಸಂಗಾತಿ ಗರ್ಭಿಣಿ ಅಲ್ಲ, ಹಾಸಿಗೆ ಅಂತಾರೆ. ಅವ್ರು ಕೇಳಿದ ಹಣ ಇರಲಿಲ್ಲ, ಆ ಹಣ ಕಮ್ಮಿ ಮಾಡಿಲ್ಲ. ಜೊತೆ ಬಂದವಳನ್ನ ಊರಿಗೆ ಕಳಿಸ್ತಾರೆ, ಹಣ ತೆಗೆದು ಅಂತ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಹಣ ಬರುವವರೆಗೆ ನೀವು ಕೊಡಬೇಕು, ಕೊಡ್ಕೊಳ್ಳಿ, ಇಲ್ಲಿ ಕೊಡ್ಬೇಡಿ ಅಂತ. ಇಲ್ಲಿ ಆಕೆ ಗೇಟ್ ಹಾಕಿ ಬಸ್ ಸ್ಟಾಪಲ್ಲಿ ಕೂತಿರ್ತಾರೆ. ಹಣ ಬರುವ ಮೊದಲು ತೆರಿಗೆ ಬಸ್ ಸ್ಟಾಪಲ್ಲಿ ಹಾಕ್ತಾರೆ. ಕೈ ತುಂಬ ಸಂಬಳ ಪಡೆಯುವಂತಹ ಸಿಬ್ಬಂದಿ ಎಂತ ಅದೇ ರೀತಿ ಒಬ್ಬರು ಮಹಿಳೆ ಬರ್ತಾರೆ, 80-85 ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ. ಏನೇನೋ ಸಮಸ್ಯೆ ಅಂತ ಕೇಳಿದೆ. ಸ್ವಾಮಿ, ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ ₹250 ಮನೆ ಆರ್ಡರ್ ಮಾಡ್ತಾನೆ. ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ. ಕೊಡದೇ ಇದ್ರೆ 3 ಸಲ ಮನೆಗೆ ಹೋದೆ, ಅಡ್ರೆಸ್ ಮನೆಯಲ್ಲಿಲ್ಲ ಅಂತ ವಾಪಸ್ ಕಳಿಸ್ತಾನೆ. ಮಗನಿಗೆ ವಾಪಸ್ ಎಂದೂ ಹೋಗಿಲ್ಲ, ದಾರಿಯಲ್ಲೇ ಸೋಲ್ಕೊಂಡು ಹೋಗಿತ್ತು. ಆಕೆಗೆ ಸಹಾಯ ಮಾಡಕ್ಕೆ ನನಗೆ ಅಧಿಕಾರ ಇರಲಿಲ್ಲ, ಯಾಕಂದ್ರೆ ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ. ಆದರೂ ಸಹಾಯ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಮಯದಲ್ಲಿ ಆತ ಲೆಕ್ಕ ಹಾಕಿರ್ಬೇಕು. ₹250, 10%, ₹25. ಆತ ನೇರವಾಗಿ ನನಗೆ ಹೇಳಿದ, ಸರ್, ₹25 ಕೇಸ್ಗಳಿಗೆ ನಮ್ಮ ಹತ್ರ ಅಧಿಕಾರಿಗಳಿಲ್ಲ. ನಮ್ಮ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ವಿಚಾರಣೆ ಮಾಡುವವರು. ನಿಮಗೊಂದು ಪೊಲೀಸ್ ಸಂಸ್ಥೆ ಇದೆ, ನೀವೇ ಮಾಡಿದ್ದೀರಿ. ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳ ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ನಮ್ಗೆ ಬಿಟ್ಟು ಬಿಡಿ ಸರ್, ನಾವು ನೋಡ್ತೇವೆ ಅಂತ. 3 ತಿಂಗಳ ನಂತರ ಮಹಿಳೆ ಬರ್ತಾರೆ, ಕಣ್ಣೀರು ಹಾಕ್ತಾರೆ, ಎಲ್ಲ ಸಮಸ್ಯೆಗೆ ಪರಿಹಾರ ಆಯ್ತಂತ. ನಾನು ನಮ್ಮ ಅಧಿಕಾರಿಗಳನ್ನ ಕೇಳಿದ, ಏನು ಮಾಡಿದ್ರೆ ಅಂತ. ಇದು ನಿಮ್ಗೆ ಯಾಕೆ ಸರ್, ನೀವು ನಿಮ್ಮ ಜವಾಬ್ದಾರಿಯನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಪೋಷಕರು ಗಂಡ ಹೆಂಡತಿ ಇಬ್ರು ಕೆಲಸ ಮಾಡುವವರು. ಕೆಲಸ ಅಂದ್ರೆ ರೋಗ. ಅಲ್ಲಿ ಪ್ರಮೋಷನ್ ಆಗ್ಬೇಕು, ದೊಡ್ಡ ಹುದ್ದೆಗೆ ಬೇಕು, ಅದಕ್ಕೆ ನಾನು ಅರ್ಹನಿಂದ ತೋರಿಸ್ಬೇಕಂತ ಆಫೀಸ್ ತನ್ನ ಮನೆಗೆ ತರ್ತಾರೆ. ಮನೆಯಲ್ಲಿ ಕುತ್ಕೊಂಡು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ. ಐಫೋನ್ ನಲ್ಲಿ ಯಾವ ಮೌಲ್ಯವೂ ಇಲ್ಲ. ಕೆಲಸ ಮಾಡಿದಂತ ಪೋಷಕರು ಸೀರಿಯಲ್ ನೋಡ್ತಾ ಇರ್ತಾರೆ. ಹಿಂದೆ ಇದ್ದಂತಹ ಸಂಪರ್ಕ ಮಕ್ಕಳ ಜೊತೆ ಇವತ್ತಿಲ್ಲ. ಅದನ್ನು ಮರುಸೃಷ್ಟಿ ಮಾಡಿ ಒಂದು ದಿವಸ, ಒಂದು 10 ನಿಮಿಷ ಮಕ್ಕಳ ಹತ್ರ ಮಾತಾಡಿ, ಮೌಲ್ಯಗಳ ವಿಚಾರ ತಿಳಿಸಿ. ಆವಾಗ ಸಮಾಜದಲ್ಲಿ ಶಾಂತಿ, ಸೌಹಾರ್ದ ಇರ್ತದೆ. ಬಂಧುಗಳೇ, ನನಗೆ ಸ್ವಲ್ಪ ಬೆಂಗಳೂರಿಗೆ ಅರ್ಜೆಂಟ್ ಆಗಿ ಹೋಗಬೇಕಾಗಿದೆ. ಅಲ್ಲೊಂದು ಕುಟುಂಬದ ಕಾರ್ಯಕ್ರಮ ಇದೆ. ಅದರಿಂದ ನಾನು ಸ್ವಾಮಿಗಳ ಅರ್ಪಣೆ ಪಡ್ಕೊಂಡು ಹೋಗುವನಿದ್ದೇನೆ.
ದಯವಿಟ್ಟು ಕ್ಷಮಿಸಿ. ನಿಮಗೆ ಕಾಲಭೈರೇಶ್ವರನ ಎಲ್ಲ ಸುಖ ಸಂತೋಷವನ್ನು ಕೊಡ್ಲಿ ಅಂತ ಬೇಡುತ್ತಾ ನನ್ನ ಮಾತಿಗೆ ವಿರಾಮ. ಸಂತೋಷ್ ಹೆಗಡೆ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಶ್ರೀಯುತರು ಅನ್ಯ ಕಾರ್ಯ ನಿಮಿತ್ತ ಹೇಳಬೇಕಾಗಿರುವುದರಿಂದ ಈ ಕಾರ್ಯಕ್ರಮದ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ಗ್ರಾಮದ ಎಲ್ಲ ಮುಖಂಡರು, ಕಾಲ ಭೈರವೇಶ್ವರ ಸ್ವಾಮಿ ಸಮಿತಿಯ ಎಲ್ಲ ಸದಸ್ಯ ನಿರ್ದೇಶಕ ಬಂಧುಗಳು ಹಾಗೂ ಗ್ರಾಮದ ಎಲ್ಲ ಸದಸ್ಯರ ಪರವಾಗಿ ಶ್ರೀಯುತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು